ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SHP ಹಾಸ್ಟೆಲ್ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳಾದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟದು ಹಾಸ್ಟೆಲ್ಲು ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ, ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಕೆಲವೊಂದು ಡೌಟ್ಸ್ ಆದರೆ ಕೇಳ್ತಿದ್ರು. ಈಗ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಒಂದು ಸರ್ಕ್ಯುಲರ್ ಆದರೆ ಬಿಟ್ಟಿದ್ದಾರೆ. ಹಾಸ್ಟೆಲ್ ಅಪ್ಲಿಕೇಶನ್ ಆದರೆ ಸ್ಟಾರ್ಟ್ ಆಗುತ್ತೆ. ಆ ಡೇಟ್ಸ್ ಏನು ಅಂತ, ಹಾಗೆ ಎಲ್ಲಿ ಅಪ್ಲೈ ಮಾಡಬೇಕು, ಯಾವ ರೀತಿ ಇರುತ್ತೆ ಪ್ರೋಸೆಸ್ ಅಂತ ಕಂಪ್ಲೀಟಾಗಿ ಹಾಸ್ಟೆಲ್ದು ಒಂದು ಅಪ್ಡೇಟ್ ಆದರೆ ನಾನು ಈ ವಿಡಿಯೋಲ್ಲಾದರೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಯೂಸ್ ಆಗುತ್ತೆ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು SHP ಹಾಗೆ SSP ಅವರಿಗೆ ಒಂದು ನಿರ್ದೇಶಕರಿಗೆ ಒಂದು ಲೆಟರ್ ಆದರೆ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ 24-25ನೇ ಸಾಲಿನ ಯಾರೆಲ್ಲ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಇರ್ತೀರಾ, ಪ್ರೊಫೆಷ್ನಲ್ಲು ಹಾಗೆ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಬಿಟ್ಟು ಏನಾದರೆ BCom, BSc, BBA ಈ ಥರ ಯಾರೆಲ್ಲ ಇದ್ದೀರೋ ಜನರಲ್ ಡಿಗ್ರಿ ಸ್ಟೂಡೆಂಟ್ಸು, ಅಂಥ ವಿದ್ಯಾರ್ಥಿಗಳು ಮೆಟ್ರಿಕ್ ನಂತರ ಏನಾದರೆ ಆಫ್ಟರ್ PUC ನೀವು ಯಾವುದೇ ಕೋರ್ಸ್ ಆಗಿರ್ಬೋದು, ಒಂದು ಪ್ರೊಫೆಷ್ನಲ್ಲು ಟೆಕ್ನಿಕಲ್ ಬಿಟ್ಟು ಒಂದು ಇಲ್ಲಿ ಸಾಮಾನ್ಯ ವರ್ಗ ಅಂತ ಹೇಳಿದರೆ ನೀವು ಟೆಕ್ನಿಕಲ್ಲು ಪ್ರೊಫೆಷ್ನಲ್ ಆದರೂ ಟ್ರೈ ಮಾಡಿ. ಇಲ್ಲಿ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಅಂತ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರಾಗಿ. ನೀವು ಆದರೂ ಟ್ರೈ ಮಾಡಿ, ನಿಮಗೂ ತಗೊಳ್ಳುತ್ತೆ ಅಪ್ಲಿಕೇಶನ್ನು. ಒಮ್ಮೆ ಇಲ್ಲಿ ನೋಡ್ಬೋದು, 24-25ನೇ ಸಾಲಿನ ಮೆಟ್ರಿಕ್ ನಂತರದ ಸಾಮಾನ್ಯ ವಿದ್ಯಾರ್ಥಿ ನಿಲಯಗಳು ಹಾಗೆ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ಸಾಮಾನ್ಯ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಕಲ್ಪಿಸಲು ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಏನಾದರೂ ಒಂದು SHP ವೆಬ್ಸೈಟಲ್ಲಿ ಈಗಾಗಲೇ ಅಪ್ಲಿಕೇಶನ್ ಆದರೆ ಕೆಲವೊಂದು ಇದಕ್ಕಾದರೆ ಕ್ಲೋಸ್ ಆಗಿತ್ತು. ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ಅವಕಾಶ ಆದರೆ ಕಲ್ಪಿಸ್ಕೊಡೋಕ್ಕೆ ಅವ್ರಿಗೆ ಒಂದು ಅರ್ಜಿ ಆದರೆ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ನಿಮಗೆ ಅಪ್ಲಿಕೇಶನ್ನು ಹೊಸದಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಅಂಥ ವಿದ್ಯಾರ್ಥಿಗಳು ನಾಳೆ ಏನಾದರೆ 10/8/2024 ಆದರೆ ಅಪ್ಲಿಕೇಶನ್ ಆದರೆ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಇದು ಸ್ವಲ್ಪ ಡಿಲೇ ಆಗ್ಬೋದು. ನೀವು ಪ್ರಿವಿಯಸ್ ಆಗಿ ಗಮನಿಸಿರ್ಬೋದು, ಒಂದು SHP ಪೋರ್ಟಲಲ್ಲಿ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಆಗುತ್ತೆ, ಅವರು ಓಪನ್ ಮಾಡೋದು ಲೇಟ್ ಆಗುತ್ತೆ. ಆದರೆ ಅವರು ಡೇಟ್ ಆದರೆ ಇಂಟಿಮೇಟ್ ಮಾಡಿದ್ದಾರೆ 10/8/24 ಅಂತ. ಆದರೆ ಟ್ರೈ ಮಾಡಿ, ನಾಳೆ ಒಮ್ಮೆ ಕಾಮೆಂಟ್ ಮುಖಾಂತರ ತಿಳಿಸಿ, ಅದರಿಂದ ನಿಮ್ಮ ಫ್ರೆಂಡ್ಸ್ಗೂ ಯೂಸ್ ಆಗುತ್ತೆ ಆಗ್ತಿದೆಯಾ ಇಲ್ವಾ ಅಂತ ಅಪ್ಲಿಕೇಶನ್ನು. ಹಾಗೆ ಲಾಸ್ಟ್ ಡೇಟ್ ಬಂದು ಒಂದು ಸೆಪ್ಟೆಂಬರ್ 4 ತನಕ ಆದರೆ ನಿಮಗೆ ಲಾಸ್ಟ್ ಡೇಟ್ ಇದೆ. ನಿಮಗೆ ಸುಮಾರು ಒಂದು 20 ಡೇಸ್ ಮೇಲೆ ಆದರೆ ನಿಮಗೆ ಟೈಮ್ ಇದೆ. ನೀವು ಆದರೆ ಅಪ್ಲಿಕೇಶನ್ ಆದರೆ ಅಪ್ಲೈ ಮಾಡ್ಬೋದು. ಅದಾದ ನಂತರ ನಿಮಗೆ ಒಂದು ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣಾಧಿಕಾರಿಗಳ ಪರಿಶೀಲನೆ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ. ಏನಾದರೂ ನೀವು ಅರ್ಜಿ ಸಲ್ಲಿಸ್ತೀರಾ, ಅದನ್ನು ವೆರಿಫಿಕೇಷನ್ ಮಾಡಿ ನಿಮಗೆ ಸೀಟ್ ಬೇಕಾ ಬೇಡವಾ ಅಂದರೆ ಅಂತ ಒಂದು ಅರ್ಹತೆ ಮೇಲೆ, ಒಂದು ಕ್ಯಾಸ್ಟ್ ಇನ್ಕಮ್ಮು ಇದ್ರ ಮೇಲೆ, ಇನ್ಕಮ್ ಮೇಲೆ, ಹಾಗೆ ಮೆರಿಟ್ ಮೇಲೆ ಒಂದು ಲೀಸ್ಟ್ ಆದರೆ ರೆಡಿ ಮಾಡ್ತಾರೆ ವೆರಿಫಿಕೇಷನ್ನು. ಅದಕ್ಕೆ ಅವ್ರಿಗೆ ಡೆಡ್ಲೈನ್ ಒಂದು ಸೆಪ್ಟೆಂಬರ್ 6 ತನಕ ಆದರೆ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನಿಮಗೆ ಯಾವುದೇ ರೀತಿ ನಿಮಗೆ ಹಾಸ್ಟೆಲ್ ಸಿಕ್ಕಿದೆಯಾ ಇಲ್ವಾ ಅಂತ ನಿಮಗೆ ಖಂಡಿತ ಗೊತ್ತಾಗುತ್ತೆ. ನೀವು SHP ಪೋರ್ಟಲಲ್ಲೇ ಸ್ಟೇಟಸ್ ಚೆಕ್ ಮಾಡ್ಬೋದು, ಇಲ್ಲ ಒಂದು ತಾಲೂಕು ಆಫೀಸ್ಗೆ ಹೋದರೆ ನಿಯರ್ ಬೈ ಅಲ್ಲಿ ಆದರೆ ಲೀಸ್ಟ್ ಆದರೆ ರಿಲೀಸ್ ಮಾಡಿರ್ತಾರೆ, ನೀವು ಅಲ್ಲಾದರೆ ನೋಡ್ಬೋದು. ಇಲ್ಲಿ ನೋಡ್ಬೋದು, ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ಸಿದ್ಧಪಡಿಸಲು ಪ್ರಕಟಿಸಲು ಅಂತಿಮ ದಿನಾಂಕ ಒಂದು ಸೆಪ್ಟೆಂಬರ್ 11ಗೆ ಲಾಸ್ಟ್ ಡೆಡ್ಲೈನ್ ಆದರೆ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನಿಮಗೆ ಲೀಸ್ಟ್ ಆದರೆ ರೆಡಿ ಮಾಡಿ ಆಚೆ ತಾಲೂಕು ಆಫೀಸ್ ಹತ್ರ ಹಾಕಿರ್ತಾರೆ. ಇಲ್ಲ ನೀವು SHP ಪೋರ್ಟಲಲ್ಲಿ ನೀವು ಸ್ಟೇಟಸ್ ಆದರೆ ಚೆಕ್ ಮಾಡ್ಬೋದು. ಅದ್ರ ಬಗ್ಗೆ ಬೇಕಾದರೆ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಆದರೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ನೀವು ಹಾಸ್ಟೆಲ್ ಅಲಾಟ್ ಆಗಿದೆಯಾ ಇಲ್ವಾ ಅಂತ ಆನ್ಲೈನಲ್ಲಿ ಚೆಕ್ ಮಾಡೋದು. ಇಲ್ಲ ನಿಮಗೆ ನೀವು ಏನಾದರೆ ಅಪ್ಲೈ ಮಾಡಿದ ನಂತರ ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಹತ್ರ ಇಲ್ಲ HOD ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಅರ್ಜಿ ಮೇಲೆ, ಅದ್ರ ಜೊತೆಗೆ ನೆಸಸರಿ ಡಾಕ್ಯುಮೆಂಟ್ಸು ಏನಾದರೆ ಆಧಾರ್ ಕಾರ್ಡ್ ಆಗಿರ್ಬೋದು, SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಈ ಥರ ಡಿಗ್ರಿ ಮಾರ್ಕ್ಸ್ ಕಾರ್ಡು, ಸ್ಟಡಿ ಸರ್ಟಿಫಿಕೇಟು, ಒಂದಿಷ್ಟು ಡಾಕ್ಯುಮೆಂಟ್ಸು, ಕ್ಯಾಸ್ಟ್ ಇನ್ಕಮ್ ಕಂಪಲ್ಸರಿ, ಅದನ್ನು ತಗೊಂಡು ಏನಾದರೂ ನೀವು ತಾಲೂಕು ಆಫೀಸಿಗೆ ಆದರೆ ಭೇಟಿ ನೀಡಬೇಕಾಗುತ್ತೆ. ಒಂದು ತಾಲೂಕಲ್ಲಿ ಏನಾದರೆ ಯಲಹಂಕದಲ್ಲಿ ನಾರ್ತ್ ಇದೆ, ಹಾಗೆ ಸೌತಲ್ಲಿ ಬನಶಂಕರಿ ಇದೆ, ಬೆಂಗಳೂರಲ್ಲಿರೋರು ಇಲ್ಲ ನಿಮ್ಮ ಡಿಸ್ಟಿಕ್ಸಲ್ಲಿ ಯಾರೆಲ್ಲ ಇದ್ದೀರಾ ಅಂಥವರು ಒಂದು ತಾಲೂಕಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಹೆಡ್ ಆಫೀಸ್ ಆದರೆ ಇರುತ್ತೆ. ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ಆದರೆ ಕೊಟ್ಟರೆ
ಅಲ್ಲಿ ವೆರಿಫಿಕೇಷನ್ ಮಾಡ್ತಾರೆ, ಇಲ್ಲ ಮ್ಯಾನ್ಯಲ್ ಆಗಿ ಆನ್ಲೈನಿಂದನೂ ತಗೋತಾರೆ. ಇದಾದ ನಂತರ ಯಾರಿಗೆಲ್ಲ ಸೀಟ್ ಅಲಾಟ್ ಆಗುತ್ತೋ ಅಂಥ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 17 ಒಳಗಡೆ ಹೋಗಿ ನೀವು ರಿಪೋರ್ಟ್ ಆಗಬೇಕಾಗುತ್ತೆ. ಯಾವ ಹಾಸ್ಟೆಲ್ ನಿಮಗೆ ಆಯ್ಕೆ ಆಗಿದೆಯೋ ಅಂಥ ಹಾಸ್ಟೆಲ್ಗೆ ಮತ್ತೆ ಒಂದು ಸೆಟ್ ಜೆರಾಕ್ಸು ಏನಾದರೂ ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನು ತಗೊಂಡು ನೀವು ವಾರ್ಡನ್ ಹತ್ರ ಹೋಗಿ ಹಾಸ್ಟೆಲ್ಗಾದರೆ ಜಾಯ್ನ್ ಬೇಕಾಗುತ್ತೆ. ಇದ್ರ ಬಗ್ಗೆ ಏನಾದರೂ ಹಾಸ್ಟೆಲ್ಸ್ ಅಪ್ಡೇಟ್ ಆಗಿರ್ಬೋದು, ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಏನಾದರೂ ಬೇಕಿದ್ದರೆ, ಇನ್ನೂ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಮುಂದಿನ ವಿಡಿಯೋಲ್ಲಿ ಅದ್ರ ಬಗ್ಗೆ ಆದರೆ ತಿಳಿಸ್ಕೊಡ್ತೀನಿ. ನಿಮ್ಮ ಡೌಟ್ಸ್ ಆದರೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲಿ ಸಿಗೋಣ.